ಅಲ್ಲಂತೂ 1.5 ಅಡಿ ಅಲ್ಲಾಯ್ತು. ಕಾರ್ ಬಂಪರ್ ಟಚ್ ಆಗೋದು ನಮ್ಮ ಗಾಡಿಗಳು ಬಂದರೆ. ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟಿಂದ ಮೋರಿ ನೀರುಗಳೆಲ್ಲನೂ ರೋಡ್ಗೆ ಬಿಟ್ಟಿದ್ದಾರೆ. ಈ ಜಲ್ಲಿ ತೆಗೆದ್ರೆ ಗುಂಡಿ ಒಂದು ಅಂಡಿ ಗುಂಡಿ ಸಿಗುತ್ತೆ. ಸ್ಯಾನಿಟರಿ ಇವತ್ತವರೆಗೂ ಈ ರಸ್ತೆಯಲ್ಲಿ ಇವತ್ತವರೆಗೂ ಎಲ್ಲೂ ಆಗಿಲ್ಲ. ಹೇಳೋದು ಬೇಡ, ಓಟಿನ ಒಂದು ಇದಕ್ಕೋಸ್ಕರ ಇಲ್ಲಿ ಜನಗಳ ಒಂದು ಇದನ್ನ ಮೈಂಡ್ ಡೈವರ್ಟ್ ಮಾಡಿದ್ರು. ಆ ಒಂದು ಮಾಡಿದ ತಪ್ಪಿಗೆ ಇವತ್ತು ರಸ್ತೆ ಮೇಲೆ ಗಲೀಜು ನೀರು ಹರಿಯೋ ಥರ ಆಗಿದೆ. ವಾಹನ ಸೌರರ ಕಥೆ ಏನು ಅಂತ ಈಗ ಥರ ಅದೇ ಯಾರಾದರೂ ಬಂದು ಕೈಯ ಕಾಲ ಮುಡ್ಕೊಬೇಕು. ಹೇಳ್ಬೇಕಂದ್ರೆ ಅವ್ರು ಏನಿದೆ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ ಜನ ಬೇಕು ಬರ್ತಾರೆ. ಸರ್, ಈ ರಸ್ತೆ ಸುಮಾರು ನಿನ್ನೆ ನಿಮಗೆ ಈ ಜಲ್ಲಿ ಹಾಕಿರ್ಬೋದು ಅಷ್ಟೇ. ಸುಮಾರು 1.5 ತಿಂಗಳಿಂದ ಇಲ್ಲಿ ಆ ಚೇಂಬರ್ ಇದೆ ನೋಡಿ, ಅಲ್ಲಂತೂ 1.5 ಅಡಿ ಅಲ್ಲಾಯ್ತು. ಕಾರ್ ಬಂಪರ್ ಟಚ್ ಆಗೋದು ನಮ್ಮ ಗಾಡಿಗಳು ಬಂದರೆ. ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟಿಂದ ಮೋರಿ ನೀರುಗಳೆಲ್ಲನೂ ರೋಡ್ಗೆ ಬಿಟ್ಟಿದ್ದಾರೆ. ಎಲ್ಲ ಮೋರಿ ನೀರಿನ ಸ್ಮೆಲ್ ಬರ್ತಾ ಇರ್ಬೇಕು, ಜನಗಳಿಗೆ ಹೋಗ್ತಾ ಇರಬೇಕಾದ್ರೆ. ಇವಾಗೆಲ್ಲ ಇಲ್ಲೆಲ್ಲ ಅಲ್ಲದಿನ್ನೆಗಳು. ನಿಮ್ಗೆ ಏನಿಲ್ಲ, ಈ ಜಲ್ಲಿ ತೆಗೆದ್ರೆ ಗುಂಡಿ ಒಂದು ಅಂಡಿ ಗುಂಡಿ ಸಿಗುತ್ತೆ. ಹಂಗಿದೆ, ವರ್ಸ್ಟ್ ರೋಡ್ ಇದೆ. ನೀರು ಎಲ್ಲಿಂದ ಬರ್ತಿದೆ? ಇದು ಸ್ಯಾನಿಟರಿ ನೀರು ಆ ಅಪಾರ್ಟ್ಮೆಂಟ್ಗಳಿಂದ ಲೆವೆಟ್ ಇದೆಯಲ್ಲ, ಅಲ್ಲಿಂದ ಮೋರಿ ಬಂದು ಮೋರಿಯಿಂದ ಹಂಗೆ ರೋಡ್ ಬಿಟ್ಬಿಟ್ಟಿದಾರಲ್ಲ. ಸೊ ಇದೆಲ್ಲ ಬಸ್ ಓಡಾಡೋದಾರೆ. ಗಮನ ಹರಿಸಬೇಕಿತ್ತು. ಸುಮಾರು ಜನಕ್ಕೆ ನಾವು ಹೇಳಿದ್ವಿ ಸರ್, ಇಲ್ಲಿರೋರೆಲ್ಲರೂ ಗಲಾಟೆ ಮಾಡಿದ್ರು. ಸುಮಾರು ಜನ ಬಿದ್ದು ಗಾಡಿಯಲ್ಲಿ ಕೈಗಳು ಏಟ್ ಮಾಡ್ಕೊಂಡು ಹೋಗಿರೋರು ನೋಡಿದ್ದೀವಿ. ಯಾರು ಬರ್ತಾರೋ ಇಲ್ಲ ಗೊತ್ತಿಲ್ಲ. ಇವಾಗ ಜಲ್ಲಿ 2 ದಿವಸದಿಂದ ಜಲ್ಲಿ ಹಾಕಿದ್ದಾರೆ ಅಷ್ಟೇ. ಸರ್ ಈ ಥರ ನೀರು ಹರಿಯಕ್ಕೆ 1 ತಿಂಗಳಿಂದ ಇದೆ ಸರ್. ನೀರು ಹರಿಯೋದಕ್ಕೆ 1 ವಾರದಿಂದ ನೀರಿದೆ. ನೋಡಿ, ಬಸ್ ಗೀಸರ್ಗೆಲ್ಲ ಕೇಳ್ಬೇಡಿ, ನಿಲ್ಲಿಸ್ಬಿಟ್ಟು ನೀವು. ಅವ್ರು ಹೋಗೋಕೆ ಎಷ್ಟು ತೊಂದರೆ ಆಗೋದು ಗೊತ್ತಾ? ತುಂಬ ಜನ ತೊಂದರೆ ಇದೆ. ಬಸ್ ರೂಟ್ ಇದು ಅಲ್ಲ, ಸುಮಾರು ಎಷ್ಟು ದಿನಗಳಿಂದ ಇದು ಸ್ಯಾನಿಟರಿ ನೀರು ಹರಿತಾ ಇದೆ? ನೀರು ಈ ಥರದ್ದು ಒಂದು 10 ದಿವಸದಿಂದ ಇರ್ಬೋದು, 1 ವಾರದಿಂದ ಇರ್ಬೋದು. ಮುಂಚೆ ಅದಕ್ಕಿಂತ ಮುಂಚೆ ಮಳೆ ನೀರು ಬಂದು ಅಂದರೆ ಫುಲ್ಲು ನಿಲ್ಲೋದು, ಫುಲ್ಲು ನೀರು ನಿಲ್ಲೋದು ಹಂಗೇನೆ. ನೀವು ಇದೇ ರೋಡಲ್ಲೇ ಓಡಾಡ್ತೀವಿ? ಹೌದು, ನಾವು ದಿನ 4 ಸಲ ಓಡಾಡ್ತೀವಿ. ದಿನ ಇದು ಆಫೀಸ್ಗೆ ಹೋಗೋದು ಬರೋದು ಇದೇ ರೋಡಲ್ಲಿ. ಆದರೆ ಇಲ್ಲಿ ಅಧಿಕಾರಿಗಳು ಆಗಲಿ ಜನಪ್ರತಿನಿಧಿ ಯಾರು ತಲೆ ಕೆಡಿಸ್ಕೊಂತಿಲ್ಲ. ಯಾರು ತಲೆ ಕೆಡ್ಸ್ಕೊಂತಾರಲ್ಲ. ಇಷ್ಟೊತ್ತಿಗೆ ಬೇರೆ ಕಡೆಯಲ್ಲಿ ಆಗಿದ್ರೆ ಬಂದು ನೀಟಾಗಿ ಹಾಕಿ ಲೆವೆಲ್ ಮಾಡಿ ತಾರ ಹಾಕ್ಬಿಟ್ಟು ಹೋಗಿರೋರು. ಇದರಲ್ಲಿ ಸುಮಾರು ಒಂದು 6 ತಿಂಗಳಿಂದ ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಕಾಂಕ್ರೀಟ್ ಹಾಕಿ ತಾರ್ಗೇರ್ ಹಾಕಿ ಹೋಗಿದ್ದಾರೆ. ಅದು ಮತ್ತೆ ಕಿತ್ಕೊಂಡು ಬಂದ್ಬಿಡುತ್ತೆ. ಮನೆ ಹಿಂಗೆ ನೀರು ಹರಿಯುತ್ತದೆ, ನೀರು ನಿಲ್ತದೆ, ಎಲ್ಲೆಲ್ಲಿ ನಿಲ್ತಿದ್ಯೋ ಅಲ್ಲೆಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ ನೀರು. ಈ ಭಾಗದಲ್ಲಿ ಯಾರಿದೆ ಸರ್ ಜನಪ್ರತಿನಿಧಿ? ಯಾರು ಬರ್ತಾರೋ ಹೋಗ್ತಾರೋ ಸರ್. ಇಲ್ಲಿ MLA ಒಂದು ಕೃಷ್ಣಪ್ಪ ಅವ್ರು ಇರೋದು. ಲೋಕಲ್ ಕಾರ್ಪೊರೇಟರ್ ಯಾರು ನಮ್ಗೆ ಗೊತ್ತಿಲ್ಲ. ಸರ್ ಏನಿಲ್ಲ, ಮೇಲ್ಗಡೆ BDI ಇದೆ, ಮತ್ತು ಸಾಯಿ ಅಂತ ಒಂದು ಇಲ್ಲ ಇದೆ. ಉದ್ದಕ್ಕೂ ಅಪಾರ್ಟ್ಮೆಂಟ್ಸ್ ಇದೆ. ಈ ಅಪಾರ್ಟ್ಮೆಂಟಿಂದ ಏನಾಗುತ್ತೆ, ನೀರೆಲ್ಲ ಫ್ಲೋ ಆಗಿ ಬರುತ್ತೆ. ಫ್ಲೋ ಆಗಿ ಬಂದಾಗ ನೋಡಿ, ಇಲ್ಲಿ ಡೆಡ್ ಎಂಡ್ ಆಗಿಬಿಟ್ಟಿದೆ ಸರ್. ಈ ಡೆಡ್ ಎಂಡಿಂದ ಒಂದು 200 ಅಡಿಯಷ್ಟು ಮೋರಿ ಮಾಡಿದ್ರೆ ನೀರು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಹೋಗುತ್ತೆ. ಈಗ ಎಲ್ಲ ಥರದ ಎಲ್ಲ ಬಂದು ಚೆಕ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸ್ಯಾನಿಟ್ರಿ ಇವತ್ತವರೆಗೂ ಈ ರಸ್ತೆಯಲ್ಲಿ ಇವತ್ತವರೆಗೂ ಎಲ್ಲೂ ಆಗಿಲ್ಲ. ಸ್ಯಾನಿಟ್ರಿನೇ ಇಲ್ಲ. ಇಲ್ಲಿ ಹೀರೋ ಹೋಂಡಾ ಶೋರೂಮಿಂದ ಹಿಡಿದು ಕೆಳಗಡೆ ಬನಾಟ ಮುಖ್ಯ ರಸ್ತೆವರೆಗೂ ಎಲ್ಲೂ ಸ್ಯಾನಿಟ್ರಿ ಮಾಡೇ ಇಲ್ಲ, ಇವತ್ತವರೆಗೂ ಮಾಡಿಲ್ಲ. ಮುಂದಕ್ಕೆ ಮಾಡ್ತಾರಲ್ಲೋ ಗೊತ್ತಿಲ್ಲ ನಮಗೆ. ಯಾಕೆ ಮಾಡಿಲ್ಲ ಅಂದರೆ ಇಲ್ಲಿನ ಜನ ಅವಾಗ ಸಹಕಾರ ಕೊಟ್ಟಿರಲಿಲ್ಲ, ಮಾಡೋಕ್ಕೆ ಬಂದಿದ್ದರು. ಇನ್ನಿಂದ ಏನಾಗಿದೆ ಅಂದರೆ, ಇದು ಕೆರೆಗೆ ಗಲೀಜು ನೀರು ಹರಿಯುತ್ತೆ ಅಂತೇಳಿ ಒಂದು ಕಾರಣ ಕೊಡ್ತಿದ್ದಾರೆ. ಹಿಂದ್ಗಡೆ ಇಲ್ಲಿ ಒಂದು ದೊಡ್ಡ ಮೋರಿ ಬರುತ್ತೆ, ಬ್ಯಾಕ್ ಸೈಡ್ ಬೇಕಾದ್ರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಮಾಡಬಹುದು. ಅವಾಗ ಏನಾಯಿತು, ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ರು. ನಮ್ಮ ಶಾಸಕರೆಲ್ಲ ಬಂದರು, ಎಲ್ಲ ಚೆಕ್ ಮಾಡಿದ್ರು, ಪ್ರತಿಯೊಂದು ಮಾಡಿ ದುಡ್ಡು ಸಹ ಸ್ಯಾಂಕ್ಷನ್ ಮಾಡ್ಸೋಕ್ಕೆಲ್ಲ ಮಾತುಕತೆ ಮಾಡಿ ಮುಗಿಸಿದ್ರು. ಮಧ್ಯದಲ್ಲಿ ಹೇಳೋದು ಬೇಡ, ಬೇರೆ ಅದರ್ಸ್ ಬಂದು ಓಟಿನ ಒಂದು ಇದಕ್ಕೋಸ್ಕರ ಇಲ್ಲಿ ಬೇರೆ ಥರ ಜನಗಳ ಒಂದು ಇದನ್ನು ಮೈಂಡ್ ಡೈವರ್ಟ್ ಮಾಡಿದ್ರು.
ಇವತ್ತು ಅದೇನು ಪ್ರಾಬ್ಲಮ್ ಆಗಿದೆ ನೋಡಿ, ಆ ಒಂದು ಮಾಡಿದ ತಪ್ಪಿಗೆ ಇವತ್ತು ರಸ್ತೆ ಮೇಲೆ ಗಲೀಜು ನೀರು ಹರಿಯೋ ಥರ ಆಗಿದೆ. ಅಲ್ಲಿಗೂ ನಿನ್ನೆ ಶಾಸಕರ ಹತ್ರ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ರೋಡು ರಸ್ತೆ ಎಲ್ಲ ಹಳ್ಳ ಬಿದ್ದಿತ್ತು. ಅವರೇನೆ ಫೋನ್ ಮಾಡಿ ರೆಡಿ ಮಾಡಿ ಇವತ್ತೆಲ್ಲ ರೋಡೆಲ್ಲ ಮಾಡಿಸ್ತಾ ಇದ್ದಾರೆ. ಇವತ್ತು ನಾವು ರೋಡ್ ರೆಡಿ ಮಾಡಿಸ್ತೀವಿ, ನಾಳೆ ಮತ್ತೆ ನೀರು ಫ್ಲೋ ಆಗುತ್ತೆ, ಪ್ರಾಬ್ಲಮ್ ಅದೇ ಆಗುತ್ತೆ. ದಯವಿಟ್ಟು ಇದು ಫುಲ್ ಸೊಲ್ಯೂಷನ್ ಅಂದರೆ ಈ 200 ಅಡಿಯಷ್ಟು ಮೋರಿ ಮಾಡೋವರೆಗೂ ನಾವೇನು ಮಾಡೋಕ್ಕಾಗೋದಿಲ್ಲ. ಆ 200 ಅಡಿ ಅಷ್ಟೇ. ಇವಾಗ ಏನಾಗಿದೆ, ಸರ್ಕಾರ ಬೇರೆ ಇದೆ, ನಾವು ಏನು ಮಾಡೋಕ್ಕಾಗಲ್ಲ. ನಾವೊಂದು ಹೇಳಿದ್ರೆ ಇನ್ನೊಂದು ಥರ ಪ್ರಾಬ್ಲಮ್ ಆಗುತ್ತೆ. ಅದು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಎಷ್ಟು ದಿನಗಳಿಂದ ಈ ತರ ನೀರು ಹರಿತಾ ಇದೆ ಅಂತ? 15 ದಿನ ಆಯಿತು ಸರ್, 15 ದಿನ ಆಯಿತು. BWSSB ಆಗಲಿ BBMP ಅವರಾಗಲಿ ಎಲ್ಲರಿಗೂ ಫೋಟೋಸ್ ವಿತ್ ಫೋಟೋ ಸಮೇತ ವಿಡಿಯೋ ಸಮೇತ ಕಳಿಸಿದ್ದಾಯಿತು, ತೋರಿಸಿದ್ದು ಆಯಿತು. ಸ್ಥಳಕ್ಕೆ ಯಾರಾದ್ರೂ ಬಂದಿದ್ದಾರಾ? ನಿನ್ನೆ ಬಂದಿದ್ದರು, ನಿನ್ನೆ BWSSBಯಿಂದ ಸಂತೋಷ್ ಅಂತ ಬಂದಿದ್ದರು, ಆಮೇಲೆ ಇನ್ಸ್ಪೆಕ್ಟರ್ ಅಂತ ಯಾರೋ ಆನಂದ್ ಅಂತ ಅವ್ರು ಬಂದಿದ್ದರು. ಬಂದು ರೆಡಿ ಮಾಡಿಸ್ಕೊಡ್ತೀವಿ ಅಷ್ಟೇ. ರೆಡಿ ಆಗುತ್ತೆ ಆ ಥರ ಏನು? ಆ ಥರ ಏನು ಹೇಳಿ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇವತ್ತು ಬಂದರು. ಇದೇನೋ ಮೋರಿ ಕ್ಲೀನ್ ಮಾಡ್ತಿದ್ದಾರೆ. ಈ ಮೋರಿ ಕ್ಲೀನ್ ಮಾಡಿದ್ರು ನೀರು ಇಲ್ಲಿಗೆ ಬರೋದೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮ್ಯಾನ್ಯುವಲ್ ಮಾಡಬೇಕು. ಇಲ್ಲಿ ಸ್ಯಾನಿಟ್ರಿ ಮಾಡೋವರೆಗೂ 100% ಪ್ರಾಬ್ಲಮ್ಮೇ. ಇವತ್ತಿಗಲ್ಲ ಇನ್ಯಾವತ್ತಿದು ಪ್ರಾಬ್ಲಮ್. ಗುಂಡಿ ಮುಚ್ಚಿದ್ದಾರೆ, ಬಟ್ ಇದು ಹೋಗ್ತಾನೆ ಇದೆ. ನೀರು ಹೋಗ್ತಾನೆ ಇದೆ ನೋಡಿ, ಇಲ್ಲೇ ಇದೆಯಲ್ಲ, ಹೋಗ್ತಾನೆ ಇದೆ. ಸ್ಯಾನಿಟರಿ ನೀರು ಎಲ್ಲಿಂದ ಬರ್ತಾ ಇದೆ? ಅಪಾರ್ಟ್ಮೆಂಟ್ ಇಂದ ಇರ್ಬೋದು, ಇದು ಅಪಾರ್ಟ್ಮೆಂಟ್ ಇದೆ. ಅದು ಎಷ್ಟು ದಿನದಿಂದ ಬರ್ತಾ ಇದೆ ನೀರು? ಸರ್ ಇದಿದೆ ಒಂದು ತಿಂಗಳು 1.5 ತಿಂಗಳಿಂದ ಬರ್ತಾನೆ ಇದೆ ನೀರು. ಯಾರು ಅಧಿಕಾರಿಗಳಾಗ್ಲಿ ಅಥವಾ ಸಿಬ್ಬಂದಿಗಳು ಇಲ್ಲಿ ಯಾರು ಯಾರು ಬಂದು ನೋಡಿ ಏನು ವಾಹನ ಸೌರರ ಕಥೆ ಏನು ಅಂತ ಈಗ ಆ ಥರ ಅಂದ್ರೆ ಅದೇ ಯಾರಾದರೂ ಬಂದು ಕೈಯ ಕಾಲ ಮುರ್ಕೊಬೇಕು. ಅವಾಗ ಯಾರಾದರೂ ಬಂದು ಇಲ್ಲ ನಾನು ಸ್ಟ್ರೈಕ್ ಮಾಡ್ತೀನಿ, ಅದೇ ಕಾಲು ಮುರ್ಕೊಂಡಾಗ ಬಿದ್ದಾಗ ಬಂದು ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ. ಆ ಟೈಮಲ್ಲಿ ಬಂದು ನೋಡ್ಕೊತಾರೇನು. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಯಾವಾಗ್ಲೂ. ಈ ಟೈಮಲ್ಲಿ ಯಾಕೆ ಇವರು ಜನಪ್ರತಿನಿಧಿಗಳದ್ದು ಏನು ಹೇಳ್ತೀರಾ ನೀವು ಅಂತ? ಹೇಳ್ಬೇಕಂದ್ರೆ ಅವ್ರು ಏನಿದೆ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ ಜನ ಬೇಕು, ಬರ್ತಾರೆ, ವೋಟ್ ಬೇಕು ಬರ್ತಾರೆ. ಈಗ ಅವಶ್ಯಕತೆ ಇಲ್ಲ, ಬರಲ್ಲ. ಹಾಗಾಗಿ ಅವ್ರದ್ದು ಏನಿದೆ ಅವ್ರು ನೋಡ್ಕೊತಾರೆ. ಇನ್ನೊಂದು ನಮ್ಮ ಜನನ ಹಂಗೆ ಮಾಡ್ತಾರೆ. ಕೇಳಬೇಕೆಲ್ಲ ಹೋಗಿ, ಏನು ಹೇಳ್ದಿಲ್ಲ ಇದ್ರೆ ಅವ್ರಿಗೇನು ಗೊತ್ತಾಗ್ತದೆ. ಅವ್ರನ್ನೂ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವಾಗ ಏನಾದರೂ ನಮ್ಮ ತೊಂದರೆ ಇದೆ ಅಂತಲೇ ಅವರು ಬಂದು ಮಾಡೋದು. ಬಟ್ ಇಷ್ಟು ಜನ BBMP ಅವ್ರು ಇಲ್ಲೇ ಓಡಾಡ್ತಾರೆ, ಅವ್ರು ನೋಡಿ ಮಾಡ್ಬೋದಿತ್ತು, ಅವರು ಮಾಡಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಯಾರೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅನ್ನೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದಾರೆ.